ಇವತ್ತು ಸುದ್ದಿಗೋಷ್ಠಿ ವಿಷಯ ಏನಂತ ಹೇಳಿದ್ರೆ, ನಾನು ಡಾಕ್ಟರ್ ರಾಮನಾಯ್ಕ್ ಅರಳಳ್ಳಿ, ಸುರಪುರ ವಿಧಾನಸಭಾ ಕ್ಷೇತ್ರ ನಂದು. ಇವತ್ತು ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಈ ಭಾಗದಲ್ಲಿ ಬಹುದಿನಗಳಿಂದ ನಮ್ಮ ಪಕ್ಷವನ್ನು, ನಾನು KPCCಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ST ಘಟಕ, ಬಹುದಿನಗಳಿಂದ ನಮ್ಮ ಪಕ್ಷವನ್ನು ಸಂಘಟನೆ ಮಾಡಿ ಸರ್ಕಾರದ ಹಲವಾರು ಯೋಜನೆಗಳನ್ನು ನಮ್ಮ ಜಿಲ್ಲೆಗೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿರುವಂತಹ ಮಿತಭಾಷಿಕರು, ವಿವಾದರಹಿತ ನಾಯಕರು, ಜೊತೆಗೆ ನಮ್ಮ ಜಿಲ್ಲೆ ಅಲ್ಲದೇ ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಬಹುದೊಡ್ಡ ಪ್ರಭಾವವನ್ನು ಇಟ್ಟುಕೊಂಡು ನಮ್ಮ ಪಕ್ಷಕ್ಕೆ ಬಹುದೊಡ್ಡ ಬೆನ್ನೆಲುಬಾಗಿ ಒಬ್ಬ ಹಿರಿಯ ಶಾಸಕರು, ಹಿರಿಯ ಮಾಜಿ ಸಚಿವರು, ಇವಾಗಿನ ಶಹಾಪುರದ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ ಅವರಿಗೆ, ನಮ್ಮ ಪಕ್ಷದ ಹಿರಿಯ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು, ಸುರ್ಜೇವಾಲಾ ಸಾಹೇಬರು ಮತ್ತು KC ವೇಣುಗೋಪಾಲ್ ಸಾಹೇಬರು ಪ್ರಥಮ ಹಂತದಲ್ಲಿನೇ ನಮ್ಮ ದರ್ಶನಾಪುರ ಸಾಹೇಬರಿಗೆ ಕ್ಯಾಬಿನೆಟ್ನಲ್ಲಿ ಅವ್ರನ್ನ ನಿಯೋಜನೆ ಮಾಡ್ತಾರಂತಕ್ಕಂಥ ನಮ್ಮದೊಂದು ಆಶಾಭಾವನೆ ಇತ್ತು. ಹಾಗಾಗಿ ಈ ಭಾಗದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹಂತದಲ್ಲಿ ನಿರಾಶೆ ಆಗಿದೆ. ಮತ್ತು ನನ್ನ ಜಿಲ್ಲೆಗೆ ಕೂಡ ಇಲ್ಲಿವರೆಗೆ ಯಾವ ಸಚಿವರು ಕೂಡ ಇಲ್ಲ ಅನ್ನೋದು ಕೂಡ ನನ್ನ ವೈಯಕ್ತಿಕ ನೋವು. ಹಾಗಾಗಿ ಮತ್ತೆ ಮುಂಬರುವ ಕ್ಯಾಬಿನೆಟ್ ವಿಸ್ತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ ಸಾಹೇಬರಿಗೆ ಸಚಿವ ಸ್ಥಾನವನ್ನು ನೀಡಬೇಕು. ಜೊತೆಗೆ ಜವಾಬ್ದಾರಿ ಆಗಿರ್ತಕ್ಕಂಥ ಒಂದು ದೊಡ್ಡ ಖಾತೆಯನ್ನು ಕೊಡಬೇಕು. ನಮ್ಮ ಜಿಲ್ಲೆಗೆ ಅಭಿವೃದ್ಧಿಗೆ ಬಹಳಷ್ಟು ಸಹಕಾರವನ್ನು ಆಗ್ತದೆ ಅವರನ್ನ ಸಚಿವರನ್ನಾಗಿ ಮಾಡಿದ್ರೆ ಅಂತಕ್ಕಂಥದ್ದು ಒಂದು ವಿಷಯ. ಜೊತೆಗೆ ಅವರನ್ನು ಯಾಕೆ ಸಚಿವರನ್ನಾಗಿ ಮಾಡ್ಬೇಕಂತ ಹೇಳಿದ್ರೆ, 2-3 ಬಾರಿ ಸಚಿವರಾಗಿ, 4-5 ಬಾರಿ ಶಾಸಕರಾಗಿ ಬಹುದೊಡ್ಡ ಅನುಭವಿ ಇರತಕ್ಕಂಥವ್ರು. ಅವರ ನಡೆ ನುಡಿ ಚಾರಿತ್ರ್ಯ ಎಲ್ಲಿಯೂ ಕೂಡ ಕೆಡದೇ ಇರತಕ್ಕಂಥ ಬಹುದೊಡ್ಡ ನಾಯಕರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಜಿಲ್ಲೆಗೆ ಅವರ ಆದರ್ಶಪ್ರಾಯ ಕೂಡ ನಮ್ಮ ಪಕ್ಷಕ್ಕೆ, ನಮ್ಮ ವೈಯಕ್ತಿಕವಾಗಿ ನನಗೂ ಕೂಡ ಅಂತ ಒಬ್ಬ ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕರೆ ನಮ್ಮ ರಾಜ್ಯಕ್ಕೆ, ಜೊತೆಗೆ ರಾಜ್ಯಾದ್ಯಂತ ಒಳ್ಳೆ ಕೆಲಸವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ನಮ್ಮ ಜಿಲ್ಲೆಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು, ಜೊತೆಗೆ ನಮ್ಮ ಪಕ್ಷದ ಎಲ್ಲ ಕಿರಿಯ ಮತ್ತು ಹಿರಿಯ ಮಧ್ಯಮ ವರ್ಗದ ಎಲ್ಲ ನಾಯಕರಿಗೂ ಕೂಡ ಬೆಳಲಿಕ್ಕೆ ಸಹಕಾರಿ ಆಗ್ತದೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ, ಮಗದೊಮ್ಮೆ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರ ಬಳಿ ವಿನಂತಿ ಏನಂತ ಹೇಳಿದ್ರೆ, ಉಸ್ತುವಾರಿಗಳಲ್ಲಿ ನನ್ನ ವಿನಂತಿ ಏನಂತ ಹೇಳಿದ್ರೆ, ಯಾದಗಿರಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಸರ್ವ ಪಕ್ಷದ ಅಭಿಮಾನಿಗಳು ಮತ್ತು ಪಕ್ಷದ ಎಲ್ಲ ಪದಾಧಿಕಾರಿಗಳ ಪರವಾಗಿ, ನನ್ನ ಪರವಾಗಿ ವಿನಂತಿ ಏನಂತ ಹೇಳಿದ್ರೆ, ಸನ್ಮಾನ್ಯ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ ಸಾಹೇಬರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತೇಳಿ ನನ್ನ ಒಂದು ವಿನಂತಿ. ಅಲ್ಲ, ಅದು ನಮ್ಮ ಪಕ್ಷದ ತೀರ್ಮಾನದ. ಬಟ್ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ಏನಂತ ಹೇಳಿದ್ರೆ, ನಮ್ಮ ಪಕ್ಷದಲ್ಲಿ ಪ್ರಥಮ ಬಾರಿ ಗೆದ್ದವರಿಗೆ ಕೊಡ್ಲಿಕ್ಕೆ ಸ್ವಲ್ಪ ನಿಗಮ ಮಂಡಳಿ ಅಂತದ ಏನಾದ್ರೆ ಅವಕಾಶ ಕೊಡ್ಲಿ. ಅವ್ರು ಯುವಕರಾರ, ನಮ್ಮ ಸುರಪುರ ಕ್ಷೇತ್ರ ಅಭಿವೃದ್ಧಿ ಪಥದಲ್ಲಿ ಹೋಗ್ಲಿಕ್ಕೆ ಅದು ಕೂಡ ಕಾರಣೀಕರ್ತರಾಗ್ತದ. ಮತ್ತೆ ಹಿರಿಯ ಒಂದು ಬಾರಿ MLCಗಳಾಗಿ ಮತ್ತೆ ಈಗ ಶಾಸಕರಾಗಿ ಚನ್ನರುಡುತ್ತನ್ನೂರು ಅವರಿಗೆ ಕೊಟ್ಟರು ನಮ್ದೇನು ಅಭ್ಯಂತರ ಏನಿಲ್ಲ. ಕಾರಣ 2-3 ಎಷ್ಟು ಹೆಚ್ಚಿನದಾಗಿ ಶಾಸಕ ಸ್ಥಾನ ಮತ್ತೆ ನಿಗಮ ಮಂಡಳಿಗಳು ಸಿಗುತ್ತೆ, ನಮ್ಮ ಜಿಲ್ಲೆಗೆ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣಕರ್ತರಾಗ್ತದೆ. ಆದಷ್ಟು ಶೀಘ್ರ ಒಳ್ಳೇದು ಕೊಟ್ರೆ. ಬಟ್ ನಾವ್ಯಾಕೆ ದರ್ಶನಪುರ ಅವರಿಗೇನೆ ನಾನು ಅವ್ರ ಸಾಹೇಬ್ರಿಗೆ ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಸಿದ್ಧಾಂತಗಳು ತಮಗೆಲ್ಲ ಗೊತ್ತಿದ್ದಾರ. ಹಂಗಾಗಿ ಇವ್ರಿಗೆ ಕೇಳಿದ್ರೆ ಮತ್ತೆ 2-3 ಸಲ ಆಲ್ರೆಡಿ ಸಚಿವರಾಗ್ಯಾರ. ಮತ್ತೆ ನಮ್ದೇನು ನೋವು ಅಂತ ಹೇಳಿದ್ರೆ, ಪ್ರಥಮ ಹಂತದಲ್ಲೇನೆ ಇರ್ಬೇಕಾಗಿತ್ತು ಇಂಥ ಒಬ್ಬ ಸೀನಿಯರ್ ಆಗಿರ್ತಕ್ಕಂಥ ಒಬ್ಬ ಲೀಡರ್ಗೆ ಪ್ರಥಮ ಹಂತದಲ್ಲಿ ಸಿಕ್ಕಿಲ್ಲ ಅನ್ನೋದು ನಮಗೆ ನೋವು. 2ನೇ ಹಂತದಲ್ಲಿ ಕನ್ಸಿಡರ್ ಮಾಡಬೇಕು, ಮತ್ತೆ ಅವರಿಗೆ ಜವಾಬ್ದಾರಿ ಆಗಿರ್ತಕ್ಕಂಥ ಸಚಿವ ಸ್ಥಾನ ಕೊಡಬೇಕು. ಮತ್ತೆ ಜಿಲ್ಲೆಗೆ ಅಭಿವೃದ್ಧಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಸಹಕರಿಸಬೇಕಂತೇಳಿ ಈ ಮೂಲಕ ನಾನು ಪತ್ರಿಕರದ ಮೂಲಕ ನಾನು ವಿನಂತಿಸ್ಕೊಳ್ತೇನೆ. ಸಾಕಷ್ಟು ನಮ್ಮ ಪಕ್ಷಕ್ಕೆ ಮತ್ತೆ ನಮ್ಮ ಗಮನಕ್ಕೆ ಬಂದ ಹಾಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಜೊತೆಗೆ ಸಕ್ರಿಯವಾಗಿ ಅವರು ಮಾಧ್ಯಮದ ಸ್ನೇಹಿತರಿಗೆ ಹೊರಗೆ ಗೊತ್ತಾಗದೇ ಇರುವಂತ ಪರಿಸ್ಥಿತಿ ಒಳಗ ಅಥವಾ ಬೇರೆ ಏನೋ ವಿಭಿನ್ನವಾಗಿ ನಮಗೆ ಕೆಲಸ ಮಾಡ್ಯಾರ. ಮತ್ತೆ ಜಿಲ್ಲೆಗೆ ಅಭಿವೃದ್ಧಿಗೆ ಮತ್ತೆ ರಾಜ್ಯಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ಸಮರ್ಥವಾಗಿ ನಿಭಾಯಿಸ್ಯಾರ, ಏನು 2 ಮಾತಿಲ್ಲ. ಮುಂದಿನ ದಿನಮಾನಗಳಲ್ಲಿ ತಮ್ಮ ಸಲಹೆ ಸೂಚನೆಗಳು ಏನಾದ್ರೂ ಇದ್ರೆ ನಾವು ಸಾಹೇಬರಿಗೆ ನಾವು ಕೂಡ ಗಮನಕ್ಕೆ ತರ್ತೀವಿ. ಪಕ್ಷ ಅದ, ಅವ್ರು ನಮ್ಮ ಹಿರಿಯರಾರ. ಮುಂದಿನ ದಿನಮಾನಗಳಲ್ಲಿ ಅದೇನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ತಿದ್ದಿಕೊಂಡು ನಾವು ಜಿಲ್ಲೆಯನ್ನ ಮುನ್ನಡೆಸಲಿಕ್ಕೆ ಇದು ಮಾಡ್ತೀವಿ. ಇಲ್ಲ, ಬೇರೆ ಕಡೆ ಮಾಡ್ರಿ. ಇದು ನಮ್ಮ ಜಿಲ್ಲೆ 4 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಣ್ಣ ಚಿಕ್ಕ ಜಿಲ್ಲೆ.
ಮತ್ತೆ ಯಾದಗಿರಿ ಬಂದ್ಬಿಟ್ರೆ ಗುರುಮಿಟ್ಕಲ್ ಅಸೆಂಬ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತೆ ಅಧಿಕಾರಿ ವರ್ಗದವ್ರು ಬರ್ತಾರೆ. ಬೇರೆ ಕಡೆ ಎಲ್ಲ ಸಾಕಷ್ಟು ಪ್ರವಾಸಗಳು ಮಾಡ್ಯಾರ, ಸಾಕಷ್ಟು ಆ ಒಂದು ಕೊಟ್ಟಿರ್ತಕ್ಕಂಥ ಅವ್ರ ಇಲಾಖೆಯನ್ನ ಸಮರ್ಥವಾಗಿ ನಿಭಾಯಿಸ್ತಾರೆ, ಎರಡು ಮಾತಿಲ್ಲ. ಮತ್ತೆ ಸಿಎಂ ಅವರು ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಕೂಡ ಇವರಿಗೆ ಎಷ್ಟೋ ಪ್ರತಿಶತ ಒಳ್ಳೆ ಕೆಲಸಗಳನ್ನು ಮಾಡಿದೆ ಅಂತಕ್ಕಂಥ ಆಶಾಭಾವನನ್ನು ಕೂಡ ವ್ಯಕ್ತಪಡಿಸಿದ್ರೆ ಅಲ್ಲೇನು ಅದರ ವಿಷಯದಾಗ ಏನು ಮಾನ್ಯಸೇನೆ ರಾಜ್ಯ ಮಟ್ಟದೊಳಗೆ ಒಳ್ಳೆ ಕೆಲಸಗಳನ್ನು ಮಾಡ್ಯಾರ, ಏನ್ ಎರಡು ಮಾತಿಲ್ಲ. ಹೌದು, ಜಿಲ್ಲೆಗಿನ ಏನ್ ಅವರ ಒಂದು ಕಾರ್ಯವ್ಯಾಪ್ತಿ ಅವ್ರಿಗಿರ್ತಕ್ಕಂಥ ಶಕ್ತಿ ಪ್ರಕಾರ ಅವ್ರೇನ್ ಕೆಲಸ ಮಾಡ್ಯಾರ. ಮುಂಬರುವ ದಿನಗಳಲ್ಲಿ ನೀವು ತಮ್ಮ ಸಹಕಾರ ಸಜೆಷನ್ ಮೇರೆಗೆ ಮತ್ತೊಂದಿಷ್ಟು ನಾವು ಸಾಹೇಬ್ರಿಗೆ ಗಮನಕ್ಕೆ ತಂದು ಒಂದಿಷ್ಟು 2-3 ವರ್ಷ ಸರ್ ಏನು ಆಗ್ಯದ, ಏನು ತಪ್ಪು ಒಪ್ಪುಗಳು ಏನೋ ಆಗಿರ್ಬೋದು. ಓಕೆ ಸರ್, ಇನ್ನೊಂದೇನಂತ ಇದ್ರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಚಿವ ಸ್ಥಾನಕ್ಕ ಅಲ್ಲಿರ್ತಕ್ಕಂಥ ಯೋಜನೆಗಳನ್ನ ರಾಜ್ಯಾದ್ಯಂತ ಕೆಲವೊಂದು ಭಾಗಗಳಲ್ಲಿ ಕೆಲವೊಂದಿಷ್ಟನ್ನ ಕೊಡೋದಿರ್ತದೆ. ಅಲ್ಲ, ನಿಜವಾಗ್ಲೂ ಅದನ್ನ ಒಪ್ಪಿಗೆಂತೀವಿ ನಾವೇನು ಎರಡು ಮಾತಿಲ್ಲ. ಬಟ್ ಮುಂಬರೋ ದಿನಗಳಲ್ಲಿ ಈ ಜಿಲ್ಲೆಗೆ ಸ್ಮಾರಕ ಸರ್ ಆಯ್ತು. ಈಗ ಇನ್ನೊಂದು ಏನಾಗುತ್ತೆ ಗೊತ್ತಾ ಸರ್, ಈಗ ನಮ್ಮ ಪಕ್ಷದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತಗಳು ಜವಾಬ್ದಾರಿಗಳು ಇರುತ್ತೆ. ಈಗ ಮಾನ್ಯ ಶರಣಬಸಪ್ಪ ಗೌಡ ಸಾಹೇಬರು, ದರ್ಶನಪುರ ಸಾಹೇಬರು ಸಚಿವರಾಗ್ಯಾರ. ಅವ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಮತ್ತೆ ನಮ್ಮ ಜಿಲ್ಲೆಗೆ ಏನ್ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಸಚಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳು, ನಮ್ಮ ಜಿಲ್ಲೆಗೆ ಏನೇನು ಯೋಜನೆಗಳು, ಸಪೋಸ್ ಈಗ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಗಂದ್ರೆ ಕ್ರೀಡಾ ಮತ್ತು ಯೋಜನೆ ಇಲಾಖೆ ಸಚಿವರಿಗೆ ಗಮನಕ್ಕೆ ತರಬೇಕಾಗುತ್ತೆ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಏನೋ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಆ ಸಚಿವರಿಗೆ ನಾವು ಗಮನಕ್ಕೆ ತರಬೇಕಾಗುತ್ತೆ. ಸರ್ ಅವೆಲ್ಲ ಪ್ರೊಸೆಸ್ನಾಗ ಅದಾವ ಸರ್, ಅವೆಲ್ಲ ಪ್ರೊಸೆಸ್ನಾಗ ಅದಾವ ಸಾಕಷ್ಟು. ಇಲ್ಲ ಸರ್, ಅದು ಮುಂಬರುವ ದಿನಗಳಲ್ಲಿ ಇನ್ನೊಂದು ಪತ್ರಿಕೆ ಬೇಕಂದ್ರೆ ಸರ್ ಈಗ ಅದ್ರ ಬಗ್ಗೆ ನಾನು ಈಗ ಪತ್ರಿಕೆಗೋಷ್ಠಿಗೆ ನಾನು ಬಂದ ಸರ್ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಮುಂಬರುವ ದಿನಗಳಲ್ಲಿ ಇನ್ನೊಂದ್ಸಲ ಪತ್ರಿಕೆಗೋಷ್ಠಿ ಕರೆದು 3 ವರ್ಷದಿಂದ ನಮ್ಮ ಸಚಿವರು ಏನೇನು ಕೆಲಸಗಳನ್ನು ಮಾಡಿರೋದು ದಾಖಲಾತಿ ಸಮೇತ ತಮ್ಗೆ ಕೊಡ್ತೀವಿ ಸರ್. ಹಾಗೇನು ಎರಡು ಮಾತಿಲ್ಲ. ಏನ್ ಪ್ರಶ್ನೆ ಇನ್ನೊಂದೇನಾಗುತ್ತೆ ಗೊತ್ತಾ ಸರ್, ಈಗ ನೀವು ತಾವು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರ ತಾವು ಸಮರ್ಥವಾಗಿ ಅವ್ರು ಕೆಲಸ ಮಾಡಿಲ್ಲ, ಹಂಗಾಗಿ ಪ್ರಥಮ ಕ್ಯಾಬಿನೆಟ್ ನಲ್ಲಿ ಅವ್ರ ಹೆಸರಿಲ್ಲ, ಇಲ್ಲಂತ ಕಂಟಿನ್ಯೂ ಇರ್ತದೆ ಅಂತೇಳಿ. ಬಟ್ ನಮ್ಮ ಪಕ್ಷದಲ್ಲಿ ಕೆಲವೊಂದು ಸಿದ್ಧಾಂತಗಳು ನಮ್ಕಿನ ಜಾಸ್ತಿ ತಮಗೆ ಗೊತ್ತಿದ್ದಂಗ ಅದ. ಹಂಗಾಗಿ ಆ ಒಂದು ಕೆಲವೊಂದು ವಿಷಯಕ್ಕೆ ಸಂಬಂಧಪಟ್ಟಂಗ ಅವ್ರ ಕೆಲಸದಿಂದ ಅವ್ರಿಗೆ ಹಿನ್ನಡೆ ಏನಾಗಿಲ್ಲ, ಅವರು ಪಕ್ಷದಲ್ಲಿ ಸಕ್ರಿಯವಾಗಿಲ್ಲ ಅಥವಾ ಸಚಿವ ಸ್ಥಾನವನ್ನ ರೈಟ್ ಸರ್. ಇಲ್ಲ ಸರ್, ನಾವೇನಂತ ಹೇಳಿದ್ವಿ ಸರ್, ಸಾಕಷ್ಟು ಕೆಲವೊಂದು ವಿಷಯಗಳನ್ನ ಕೆಲಸಗಳನ್ನ ಮಾಡ್ಯಾರ ಸರ್. ಇನ್ನೊಂದು ಕೆಲವೊಂದು ನೀವು ತಾವು ಕೇಳ್ತಕ್ಕಂಥ ಪ್ರಶ್ನೆಗೆ ನನಗೆ ಗೊತ್ತದ ಸರ್. ಇನ್ನೊಂದು ಏನಾಗದಂದ್ರ ನಾವ್ ಹೇಳ್ದಂಗೆ ಸರ್, ದೊಡ್ಡ ಮಟ್ಟದೊಳಗ ಯಾವ್ದು ಯೋಜನೆಗಳು ಆಗಿಲ್ಲ, ನಾವು ಒಪ್ಪಿಗೆಂತೀವಿ ಕೆಲವೊಂದು ವಿಷಯದಾಗ. ಎಲ್ಲೋ ಒಂದು ಕಡೆ ಮೈಕ್ರೋವೇವ್ ಸಣ್ಣ ಪುಟ್ಟ ಆ ತಾಲೂಕು ಅಸೆಂಬ್ಲಿಗೆ ಸಂಬಂಧಪಟ್ಟಂಗ ಕೆಲವೊಂದು ಕಾಮಗಾರಿ ಇಲ್ಲ ಸರ್. ಕೆಲವೊಂದು ಸಚಿವರು ಅದಕ್ಕೊಂದು ಸಂಬಂಧಪಟ್ಟಂಗ ಹೋರಾಟ ಮಾಡಿದ್ರೆ ಬರ್ತದೆ. ಓಕೆ ಸರ್, ಆಯ್ತು ಸರ್. ಈಗ ಏನೇನಾಗ್ಯದ ತಮಗಂತ್ರ ಎಲ್ಲ ಗೊತ್ತಿದ್ದದ. ಮುಂದಿನ ದಿನಮಾನಗಳಲ್ಲಿ ತಮ್ಮ ಸಜೆಷನ್ ಸಹಕಾರ ಎಲ್ಲ ಅಲ್ಲ ಸರ್. ಈಗ ನಾವು ಹೇಳ್ಬೇಕಂತ ಹೇಳಿದ್ರ, ಈಗ ನಾನು ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಪತ್ರಿಕೆಗೋಷ್ಠಿಗೆ ಬಂದಿನಿ. ನಾನು ಪಕ್ಷದೊಳಗ ಕಿರಿಯವನಾಗ್ತೀನಿ. ಅವರನ್ನು ಮೀರಿ ಅಥವಾ ಪಕ್ಷದ ಸಿದ್ಧಾಂತ ವಿಷಯಗಳನ್ನು ಕೆಲವೊಂದು ಮೀರಿ ನಾನು ಚರ್ಚೆ ಮಾಡ್ಲಿಕ್ಕೆ ಬರಂಗಿಲ್ಲ. ವೈಯಕ್ತಿಕವಾಗಿ ತಮ್ಮ ಮನವಿ ಆದ. ಮುಂದಿನ ದಿನಮಾನಗಳಲ್ಲಿ ಅಂಥದ್ದೇನು ಅವಕಾಶ ಸಿಕ್ಕರೆ ನಾನು ತಮ್ಮ ಜೊತೆಗೆ ಮತ್ತೆ ಹೆಚ್ಚಿನ ವಿವರಗಳನ್ನು ತಮಗೆ ಕೊಡ್ತೇನೆ. ಧನ್ಯವಾದಗಳು.